ಪ್ರತಿಯೊಂದು ಚಿಕ್ಕ ವಿಚಾರದಲ್ಲೂ ವಾಸ್ತುವನ್ನ ನೋಡಲಾಗುತ್ತದೆ. ಇನ್ನು ಮಕ್ಕಳ ಅಧ್ಯಯನ ಕೊಠಡಿಗೆ ಸಂಬಂಧಿಸಿದಂತೆ ಕೆಲವು ಬದಲಾವಣೆ ಮಾಡುವ ಮೂಲಕ ಮಕ್ಕಳಿಗೆ ಅಧ್ಯಯನದಲ್ಲಿ ಆಸಕ್ತಿ ಮೂಡಿಸಬಹುದಾಗಿದೆ. ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಅಭಿವೃದ್ಧಿ ಆಗಲು ವಾಸ್ತುವನ್ನು ಅನಾದಿ ಕಾಲದಿಂದ ಬಳಕೆ ಮಾಡಲಾಗುತ್ತಿದೆ. ಈ ವಾಸ್ತು ಅನುಕರಣೆಯಿಂದ ಮನೆಯಲ್ಲಿ ಸಕಾರಾತ್ಮಕತೆ ಮೂಡುವುದು ಸುಳ್ಳಲ್ಲ. ಇದೇ ಉದ್ದೇಶದಿಂದ ಪ್ರತಿಯೊಂದು ಚಿಕ್ಕ ವಿಚಾರದಲ್ಲೂ ವಾಸ್ತುವನ್ನು ನೋಡಲಾಗುತ್ತದೆ. ಇನ್ನು ಮಕ್ಕಳ ಅಧ್ಯಯನದ ಕೊಠಡಿಗೆ ಸಂಬಂಧಿಸಿದಂತೆ ಕೆಲವು ಬದಲಾವಣೆ ಮಾಡುವ ಮೂಲಕ ಮಕ್ಕಳಿಗೆ ಅಧ್ಯಯನದಲ್ಲಿ ಆಸಕ್ತಿಯನ್ನು ಮೂಡಿಸಬಹುದಾಗಿದೆ. ವಾಸ್ತು ಪ್ರಕಾರ ಅಧ್ಯಯನ ಕೊಠಡಿಯು ಸಾಮಾನ್ಯವಾಗಿ ಈಶಾನ್ಯ ದಿಕ್ಕಿನಲ್ಲಿರಬೇಕು. ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಅಧ್ಯಯನ ಕೊಠಡಿಯನ್ನು ಹೊಂದಿರುವುದು ಮಗುವಿನ ಮನಸ್ಸಿನ ಮೇಲೆ ಪರಿಣಾಮ ಬೀರುವುದಿಲ್ಲ. ಅಧ್ಯಯನ ಕೊಠಡಿಯಲ್ಲಿ ಮಗುವು ದಕ್ಷಿಣ ದಿಕ್ಕಿನತ್ತ ಮುಖ ಮಾಡಿ ಅಧ್ಯಯನ ಮಾಡಬಾರದು. ಈ ದಿಕ್ಕು ಬೆಂಕಿಗೆ ಸಂಬಂಧಿಸಿರುವುದರಿಂದ ಮಗುವಿನ ಮನಸ್ಸು ಅಧ್ಯಯನದಲ್ಲಿ ತೊಡಗುವುದಿಲ್ಲ. ಅಲ್ಲದೆ ಮಗುವಿನ ಮನಸ್ಸು ಕೆರಳಿಸುತ್ತದೆ. ಅಧ್ಯಯನ ಕೊಠಡಿಯಲ್ಲಿ ಮೇಜಿನ ಮೇಲೆ ಶಿಕ್ಷಣ ಗೋಪುರ, ಗ್ಲೋಬ್ ಅಥವಾ ಪಿರಮಿಡ್ ಅನ್ನು ಇರಿಸಿ. ಹಾಗೆ ಉತ್ತರ ದಿಕ್ಕಿನಲ್ಲಿ ಗೋಡೆಯ ಮೇಲೆ ಸ್ಫಟಿಕ ಚೆಂಡುಗಳನ್ನು ಹಾಕಿ. ಮಕ್ಕಳ ಅಧ್ಯಯನದ ಕೊಠಡಿಯಲ್ಲಿ ಶಾರದೆ, ಹನುಮಂತ ಮತ್ತು ಗಣೇಶನ ಚಿತ್ರಗಳನ್ನು ಹಾಕಿ. ಪ್ರತಿದಿನ ಅಧ್ಯಯನ ಕೊಠಡಿಯಲ್ಲಿ ಮಗುವಿಗೆ ಹನುಮಾನ್ ಮತ್ತು ಸರಸ್ವತಿ ಚಾಲೀಸವನ್ನು ಪಠಿಸಲು ಪ್ರೇರೇಪಿಸಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಗುವಿನ ಭುಜದ ಮೇಲೆ ಬೆಳಕು ಮತ್ತು ಗಾಳಿ ಬಿದ್ದಾಗ ಮನಸ್ಸು ಚಂಚಲವಾಗುತ್ತದೆ. ಇದಕ್ಕಾಗಿ ದೀಪಗಳ ವ್ಯವಸ್ಥೆಗಳ ಬಗ್ಗೆ ಕೂಡ ಗಮನವನ್ನು ಹರಿಸಿ. ಅಧ್ಯಯನ ಕೊಠಡಿಯಲ್ಲಿ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಯಾವಾಗಲೂ ಕಪಾಟನ್ನು ಇರಿಸಿ. ಅಧ್ಯಯನ ಮಾಡುವಾಗ ಮಕ್ಕಳು ಪೂರ್ವಾಭಿಮುಖವಾಗಿ ಕುಳಿತುಕೊಳ್ಳುತ್ತಾರೆ. ಗೋಡೆ ಮತ್ತು ಪರದೆಯ ಬಣ್ಣವನ್ನು ತಿಳಿ ಹಳದಿ, ಹಸಿರು ಅಥವಾ ಆಕಾಶ ನೀಲಿ ಬಣ್ಣದಲ್ಲಿ ಇರುವಂತೆ ನೋಡಿಕೊಳ್ಳಿ. ಇವೆಲ್ಲವನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ವ್ಯಕ್ತಿಯ ಜಾತಕವನ್ನು ತೋರಿಸಿ ಶುಭ ಬಣ್ಣವನ್ನು ತಿಳಿದುಕೊಂಡು ಗೋಡೆಗೆ ಬಣ್ಣ ಹಚ್ಚಬಹುದು. ಈ ಎಲ್ಲ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.